Hi everyone, welcome to my English class today. ಇವತ್ತಿನ ಕ್ಲಾಸ್ನಲ್ಲಿ ನಾವು ಒಂದು ಬಹಳ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಬಗ್ಗೆ ಲರ್ನ್ ಮಾಡೋಣ. ಸೊ ಹಿಂದಿನ ಕ್ಲಾಸ್ಗಳಲ್ಲಿ ನಿಮಗೆ ಟೆನ್ಸ್ ಬಗ್ಗೆ ನಾನು ಟೀಚ್ ಮಾಡಿದ್ದೀನಿ. ಆ ಎಲ್ಲ ಟೆನ್ಸಲ್ಲೂ ಕೂಡ ವರ್ಬ್ಸ್ನ ಫಸ್ಟ್ ಫಾರ್ಮ್, ಸೆಕೆಂಡ್ ಫಾರ್ಮ್ ಹಾಗೆ ಥರ್ಡ್ ಫಾರ್ಮ್. ಫಸ್ಟ್ ಫಾರ್ಮ್ ಅಂದರೆ ಬೇಸ್ ಫಾರ್ಮ್ ಆಫ್ ವರ್ಬ್ ಅಂತ ಹೇಳ್ತಾರೆ, ಬೇಸ್ ವರ್ಬ್ ಅಂತಲೂ ಹೇಳ್ತೀವಿ ಅದು, ಮತ್ತು ಪಾಸ್ಟ್ ಸಿಂಪಲ್ಲು ಮತ್ತು ಪಾಸ್ಟ್ ಪಾರ್ಟಿಸಿಪಲ್ಲು, ಈ ಮೂರನ್ನ ಯೂಸ್ ಮಾಡೋದ್ರ ಬಗ್ಗೆ ಕೂಡ ನಾನು ಹೇಳಿದ್ದೀನಿ. ಟೆನ್ಸ್ ಫಾರ್ಮುಲಾಗಳಲ್ಲಿ ವರ್ಬಲ್ ಫಾರ್ಮ್ನ ನೀವು ಯಾವ ರೀತಿ ಯೂಸ್ ಮಾಡಬೇಕು, ಫಸ್ಟ್ ಫಾರ್ಮ್ ಎಲ್ಲಿ ಯೂಸ್ ಮಾಡಬೇಕು, ಸೆಕೆಂಡ್ ಫಾರ್ಮ್ ಎಲ್ಲಿ ಯೂಸ್ ಮಾಡಬೇಕು, ಥರ್ಡ್ ಫಾರ್ಮ್ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು 4 ಟೈಪ್ಸ್ ಆಫ್ ಟೆನ್ಸಲ್ಲಿ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಸೊ ಅದಕ್ಕೋಸ್ಕರನೇ ಆ ಟೆನ್ಸ್ ಲರ್ನ್ ಮಾಡೋರಿಗೆ ಯೂಸ್ ಆಗಬೇಕು ಅಂತೇಳಿ ಇವತ್ತು ನಾನು ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇರ್ರೆಗ್ಯುಲರ್ ವರ್ಬ್ಸ್ 60 ವರ್ಡ್ಸ್ನ ನಾನು ನಿಮಗೋಸ್ಕರ ಲಿಸ್ಟ್ ಮಾಡಿದ್ದೀನಿ. ಓಕೆ, ಸೊ ವರ್ಬ್ಸಲ್ಲಿ ನಮಗೆ ಮುಖ್ಯವಾಗಿ 2 ಟೈಪ್ಸ್ ಇದೆ. ಓಕೆ, ವರ್ಬ್ಸ್ ಅಂದ್ರೆ ಏನು, ಕನ್ನಡದಲ್ಲಿ ಕ್ರಿಯಾಪದ ಅಂತ ಹೇಳ್ತೀವಿ. ಈ ವರ್ಬ್ಸಲ್ಲಿ ನಮಗೆ 2 ಟೈಪ್ಸ್ ಬರುತ್ತೆ. ಯಾವ್ದು, ಒಂದು ರೆಗ್ಯುಲರ್ ವರ್ಬ್ ಅಂತ, ಇನ್ನೊಂದು ಇರ್ರೆಗ್ಯುಲರ್ ವರ್ಬ್ ಅಂತ. ಏನು ರೆಗ್ಯುಲರ್ ವರ್ಬ್ ಅಂದರೆ ಈ ಬೇಸ್ ಫಾರ್ಮ್ ಆಫ್ ವರ್ಬ್ ಇರುತ್ತಲ್ವ, ಅದನ್ನ ಇನ್ಫಿನಿಟಿವ್ ಅಂತ ಕೂಡ ಹೇಳ್ತೀವಿ. ನೋಡಿ ಇದೆಯಲ್ಲ, ಇದು ಈ ಬೇಸ್ ಫಾರ್ಮ್ ಆಫ್ ವರ್ಬ್ಗೆ ಜಸ್ಟ್ ಡಿ ಅಥವಾ ಇ ಡಿ ಸೇರಿಸ್ಬಿಟ್ರೆ ಅದು ಸೆಕೆಂಡ್ ಫಾರ್ಮ್ ಮತ್ತು ಥರ್ಡ್ ಫಾರ್ಮ್ ಆಗಿಬಿಡುತ್ತೆ. ಓಕೆ, ನಾನು ಹೇಳಿದ ಅರ್ಥ ಆಯ್ತಲ್ಲ. ಬೇಸ್ ಫಾರ್ಮ್ ಫಾರ್ ಎಕ್ಸಾಂಪಲ್ ವರ್ಕ್ ಅಂತ ತಗೊಳ್ಳಿ. ಇದು ವರ್ಕ್ ಒಂದು ರೆಗ್ಯುಲರ್ ವರ್ಬ್. ಇದಕ್ಕೇನು ಮಾಡ್ಬೋದು, ವರ್ಕ್ಗೆ ಇ ಡಿ ಸೇರಿಸಿ ಏನಾಗುತ್ತೆ, ವರ್ಕ್ಡ್ ಅಂತ ಆಗುತ್ತೆ. ಸೆಕೆಂಡ್ ಫಾರ್ಮ್ ಈ ಪಾಸ್ಟ್ ಸಿಂಪಲ್ ಬಂದು ವರ್ಕ್ಡೆ, ಪಾಸ್ಟ್ ಪಾರ್ಟಿಸಿಪಲ್ ಬಂದು ವರ್ಕ್ಡೆ. ಅಂದರೆ 3 ಫಾರ್ಮ್ಸ್ ಕೂಡ ಇ ಡಿ ಸೇರಿಸಿದ್ರೆ ಸೆಕೆಂಡ್ ಫಾರ್ಮ್ ಥರ್ಡ್ ಫಾರ್ಮ್ ಆಗಿಬಿಡುತ್ತೆ. ಹಾಗೆ ಕ್ಲೀನ್ ಅನ್ನೋ ವರ್ಡ್ ತಗೊಳ್ಳಿ. ಕ್ಲೀನ್ ಬೇಸ್ ಫಾರ್ಮ್, ಕ್ಲೀನಡ್ ಪಾಸ್ಟ್ ಸಿಂಪಲ್, ಕ್ಲೀನಡ್ ಪಾಸ್ಟ್ ಪಾರ್ಟಿಸಿಪಲ್. ಸೊ ನೋಡಿ, ಜಸ್ಟ್ ಇ ಡಿ ಸೇರಿಸಿದ್ರೆ ಸಾಕು, ಸೆಕೆಂಡ್ ಫಾರ್ಮ್ ಮತ್ತು ಥರ್ಡ್ ಫಾರ್ಮ್ ಆಗಿಬಿಡುತ್ತೆ. ಬಟ್ ಎಲ್ಲ ವರ್ಬು ಈ ರೀತಿ ಆಗಲ್ಲ. ಕೆಲವು ವರ್ಬ್ಸ್ ಇದೆ ಇಂಗ್ಲೀಷಲ್ಲಿ. ಓಕೆ, ಫಸ್ಟ್ ಫಾರ್ಮ್ ಬೇಸ್ ಫಾರ್ಮ್ ಬೇರೆ ಇರುತ್ತೆ, ಸೆಕೆಂಡ್ ಫಾರ್ಮ್ ಪಾಸ್ಟ್ ಸಿಂಪಲ್ ಫಾರ್ಮ್ ಬೇರೆ ಇರುತ್ತೆ, ಥರ್ಡ್ ಫಾರ್ಮ್ ಪಾಸ್ಟ್ ಪಾರ್ಟಿಸಿಪಲ್ ಬೇರೆ ಇರುತ್ತೆ. ಕೆಲವು ವರ್ಬ್ಸ್ ಇದೆ ಫಸ್ಟ್ ಫಾರ್ಮ್ ಸೇಮ್ ಇರುತ್ತೆ, ಡಿಫ್ರೆಂಟ್ ಇರುತ್ತೆ, ಸೆಕೆಂಡ್ ಫಾರ್ಮ್ ಮತ್ತು ಥರ್ಡ್ ಫಾರ್ಮ್ ಡಿಫ್ರೆಂಟ್ ಇರುತ್ತೆ. ಓಕೆ, ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ 60 ಇರ್ರೆಗ್ಯುಲರ್ ವರ್ಬ್ಸ್. ಓಕೆ, 60 ಇರ್ರೆಗ್ಯುಲರ್ ವರ್ಬ್ಸ್ನ ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ನೀವು ಬೋರ್ಡ್ ಮೇಲೆ ನೋಡ್ಬೋದು, ಐ ಹ್ಯಾವ್ ಲಿಸ್ಟೆಡ್ 30 ವರ್ಡ್ಸ್. ಇಲ್ಲಿ 30 ವರ್ಬ್ಸನ್ನು ಲಿಸ್ಟ್ ಮಾಡಿದ್ದೀನಿ. ಸೊ ಲೆಟ್ ಅಸ್ ಲರ್ನ್ ಇಟ್ ಫಸ್ಟ್ ಅದನ್ನು ಕಲ್ತ್ಕೊಳ್ಳೋಣ, ಆಮೇಲೆ ಇನ್ನೂ 30 ವರ್ಡ್ಸ್ ಬಗ್ಗೆ ಲರ್ನ್ ಮಾಡೋಣ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ನಾನು ಫಸ್ಟ್ ನಿಮಗೆ ಈ ವರ್ಬ್ಸ್ ಮೀನಿಂಗ್ ಹೇಳ್ಬಿಡ್ತೀನಿ. ಓಕೆ, ಮೀನಿಂಗ್ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಅದರ ಸೆಕೆಂಡ್ ಫಾರ್ಮ್ ಮತ್ತು ಥರ್ಡ್ ಫಾರ್ಮ್ನ ನೋಡೋಣ. ಓಕೆ, ಬಿ ಅಂದರೆ ಇರು ಅಥವಾ ಆಗಿರು ಅಂತ, ಇರು ಅಥವಾ ಆಗಿರು. ಬೀಟ್ ಹೊಡಿ ಅಂತ. ಬಿಕಮ್ ಆಗು, ಬಿಗಿನ್ ಪ್ರಾರಂಭಿಸು, ಬೈಟ್ ಕಚ್ಚು, ಬ್ರೇಕ್ ಮುರಿ, ಬ್ರಿಂಗ್ ತಗೊಂಡ್ ಬಾ, ಬಿಲ್ಡ್ ಕಟ್ಟು, ಬೈ ಖರೀದಿಸು ಅಂತ. ಓಕೆ, ಕ್ಯಾಚ್ ಹಿಡಿ, ಚೂಸ್ ಆಯ್ಕೆ ಮಾಡು, ಕಮ್ ನಿಮ್ಗೆ ಗೊತ್ತೇ ಇದೆ ಬಾ, ಕಾಸ್ಟ್ ಬೆಲೆ ಆಗು, ಕಟ್ ತುಂಡರಿಸು ಅಥವಾ ಕಟ್ ಮಾಡು ಅಂತ ಹೇಳ್ತೀವಲ್ಲ ಅದು, ಡೂ ಮಾಡು, ಡ್ರಿಂಕ್ ಕುಡಿ, ಡ್ರೈವ್ ಚಾಲನೆ ಮಾಡು, ಈಟ್ ತಿನ್ನು, ಫಾಲ್ ಬೀಳು, ಫೀಲ್ ಅನುಭವ ಪಡೆ, ಫೈಂಡ್ ಹುಡುಕು, ಫ್ಲೈ ಹಾರು, ಫರ್ಗೆಟ್ ಮರೆತು ಹೋಗು, ಗೆಟ್ ಪಡೆದುಕೋ, ಗಿವ್ ಕೊಡು, ಗೋ ಹೋಗು, ಗ್ರೋ ಬೆಳೆ, ಹ್ಯಾವ್ ಹೊಂದು, ಹಿಯರ್ ಕೇಳಿಸಿಕೋ, ಹೈಡ್ ಮುಚ್ಚಿಡು ಅಥವಾ ಬಚ್ಚಿಡು ಅಂತ. ಓಕೆ, ಸೊ ಈಗ ನಾನು ಏನು ವರ್ಡ್ಸ್ ಎಲ್ಲ ಹೇಳೋದ್ನಲ್ವಾ, ಅದೆಲ್ಲ ಬೇಸ್ ಫಾರ್ಮ್. ಇದರ ಒಂದು ಸೆಕೆಂಡ್ ಫಾರ್ಮ್ ಥರ್ಡ್ ಫಾರ್ಮ್ ಈಗ ನೋಡೋಣ. ಓಕೆ, ನಾನು ಫಸ್ಟ್ ಹೇಳೋದು, ನಾನು ಪ್ರತಿ ವರ್ಡ್ಗೂ ಹೇಳಲ್ಲ, ಫಸ್ಟ್ ಹೇಳೋ ವರ್ಬು ಬೇಸ್ ವರ್ಬ್. ಓಕೆ, ಅದರ ನೆಕ್ಸ್ಟ್ ನಾನು ಹೇಳೋದೆ
ಪಾಸ್ಟ್ ಸಿಂಪಲ್ ನಾನು ಟೆನ್ಸಲ್ಲೆಲ್ಲ ಹೇಳಿದ್ದೀನಿ ಎಲ್ಲೆಲ್ಲಿ ಯಾವ್ಯಾವ ವರ್ಡ್ನ ಯೂಸ್ ಮಾಡಬೇಕು. ಎಲ್ಲಿ ಬೇಸ್ ವರ್ಬ್ ಅಂತ ಹೇಳಿದ್ದೀನಿ ಅಲ್ಲಿ ಬೇಸ್ ವರ್ಬೇ ಯೂಸ್ ಮಾಡಿ. ಎಲ್ಲಿ ಪಾಸ್ಟ್ ಸಿಂಪಲ್ ಅಂತ ಹೇಳಿದ್ದೀನಿ ಅಲ್ಲಿ ಈ ವರ್ಡ್ಸ್ನೇ ಯೂಸ್ ಮಾಡಿ. ಬಹಳಷ್ಟಿದೆ, ಇದು ಮೋಸ್ಟ್ ಕಾಮನ್ಲಿ ಯೂಸ್ಡ್ ಲಿಸ್ಟ್ ಮಾಡಿದ್ದೀನಿ. ಓಕೆ, ಎಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳ್ತೀನಿ ಅಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಯೂಸ್ ಮಾಡಿ. ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ ಥರ್ಡ್ ಫಾರ್ಮ್ ಆಫ್ ದ ವರ್ಬ್. ಓಕೆ, ನೋಡೋಣ ಈಗ ಒಂದಾದ್ಮೇಲೆ ಒಂದು. ಬಿ, ವಾಸ್ ವರ್ ಬೀನ್. ಸೆಕೆಂಡ್ ಫಾರ್ಮ್ ಬಂದು ವಾಸ್ ವರ್, ಪಾಸ್ಟ್ ಪಾರ್ಟಿಸಿಪಲ್ ಒಂದು ಬೀನ್. ಓಕೆ, ಬೀಟ್ ಸೆಕೆಂಡ್ ಫಾರ್ಮ್ ಬೀಟ್, ಇದನ್ನ ಬೆಟ್ ಅಂತಾರೆ, ಬೆಟ್ ಅಲ್ಲ ಇದು. ಓಕೆ, ಎಷ್ಟೋ ಜನ ಬೆಟ್ ಅಂತಾರೆ, ರಾಂಗ್ ಅದು. ಇದು ಕೂಡ ಬೀಟ್ ಅಂತಾನೆ ಹೇಳಬೇಕು. ಬೀಟ್, ಬೀಟ್, ಬೀಟನ್, ಬಿಕಮ್, ಬಿಕೇಮ್, ಬಿಕಮ್. ಥರ್ಡ್ ಫಾರ್ಮ್ ಕೂಡ ಬಿಕಮ್ ಅಂತಾನೆ ಆಗುತ್ತೆ. ಓಕೆ, ಬಿಗಿನ್, ಬಿಗ್ಯಾನ್, ಬಿಗನ್, ಬೈಟ್, ಬಿಟ್, ಬಿಟ್ಟನ್, ಬೈಟ್, ಬಿಟ್, ಬಿಟ್ಟನ್, ಬ್ರೇಕ್, ಬ್ರೋಕ್, ಬ್ರೋಕನ್, ಬ್ರಿಂಗ್, ಬ್ರಾಟ್, ಬ್ರಾಟ್, ಬಿಲ್ಡ್, ಬಿಲ್ಟ್, ಬಿಲ್ಟ್. ಇದನ್ನ ಕೆಲವರು ಬ್ಯೂಲ್ಟ್ ಅಂತಾರೆ, ಬ್ಯೂಲ್ಟ್ ಅಲ್ಲ ಅದು. ಓಕೆ, ಕರೆಕ್ಟಾಗಿ ಹೇಳ್ಬೇಕಂದ್ರೆ ಬಿಲ್ಟ್ ಅಂತ ಹೇಳಬೇಕು. ಬೈ, ಬಾಟ್, ಬಾಟ್, ಕ್ಯಾಚ್, ಕಾಟ್, ಕಾಟ್. ನೋಡಿ ಇದು ಸೇಮ್ ಇದೆ. ಕೆಲವು ವರ್ಡ್ಸ್ ನಾನು ಹೇಳಿದ್ನಲ್ವಾ, ಸೆಕೆಂಡ್ ಫಾರ್ಮ್ ಥರ್ಡ್ ಫಾರ್ಮ್ ಸೇಮ್ ಇರುತ್ತೆ, ಕೆಲವು 3 ಫಾರ್ಮ್ಸ್ ಕೂಡ ಡಿಫ್ರೆಂಟ್ ಇರುತ್ತೆ, ಅಂಥದನ್ನು ನೋಡ್ಕೋಬೇಕು. ಓಕೆ, ಚೂಸ್, ಚೋಸ್, ಚೂಸನ್. ನೋಡಿ ಇಲ್ಲಿ ಡಿಫ್ರೆಂಟ್ ಇದೆ. ಕಮ್, ಕೇಮ್, ಕಮ್. ಇಲ್ಲಿ ನೋಡಿ ಕಮ್, ಕೇಮ್, ಕಮ್. ಇಲ್ಲಿ ಬೇಸ್ ಫಾರ್ಮ್ ಮತ್ತೆ ಲಾಸ್ಟ್ ಪಾರ್ಟ್ಸ್ ಪಾರ್ಟಿಸಿಪಲ್ ಎರಡೂ ಸೇಮ್ ಇದೆ. ಈ ಥರನೂ ಬರುತ್ತೆ. ಬೇಸ್ ವರ್ಬು ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಸೇಮ್ ಇರುತ್ತೆ. ಓಕೆ, ಇದು ಒಂಥರ, ಇದು ಇನ್ನೊಂದು ಟೈಪ್ ಇರೆಗ್ಯುಲರ್ ವರ್ಬ್. ಓಕೆ, ಹಾಗೆ ಇಲ್ಲಿ ನೋಡ್ಕೊಳ್ಳಿ. ಕಾಸ್ಟ್, ಕಾಸ್ಟ್, ಕಾಸ್ಟ್. ಈ ಕಾಸ್ಟ್ ಅನ್ನೋ ವರ್ಡ್ ಏನಿದೆಯಲ್ಲ, ಸೆಕೆಂಡ್ ಫಾರ್ಮ್ ಥರ್ಡ್ ಫಾರ್ಮ್ ಎಲ್ಲ ಸೇಮ್, ಚೇಂಜ್ ಆಗೋದೇ ಇಲ್ಲ. ಕಾಸ್ಟೆಡ್ ಅಂತ ಹೇಳಬಾರ್ದು. ಗಾಟ್ ಇಟ್? ಕಾಸ್ಟ್ ಪಾಸ್ಟ್ ಟೆನ್ಸಲ್ಲಿ ಯೂಸ್ ಮಾಡಿದ್ರು ಕಾಸ್ಟೆ, ಪಾಸ್ಟ್ ಪಾರ್ಟಿಸಿಪಲ್ ಆದರೂ ಕಾಸ್ಟೆ. ಹಾಗೆ ಕಟ್, ಕಟ್, ಕಟ್. ಕೆಲವರು ಇದನ್ನ ಕಟ್ಟೆಡ್ ಅಂತಾರೆ. ಕಟ್ಟೆಡ್ ಇಲ್ಲ, ಆ ವರ್ಡೇ ಇಲ್ಲ ಇಂಗ್ಲೀಷಲ್ಲಿ, ಯಾವತ್ತು ಯೂಸ್ ಮಾಡಬೇಡಿ. ಓಕೆ, ಕಟ್ ಅನ್ನೋ ವರ್ಡ್ನ ಪಾಸ್ಟ್ ಟೆನ್ಸಲ್ಲಿ ಯೂಸ್ ಮಾಡಿದ್ರೂ ಅದು ಕಟ್ಟೆ. ಕಟ್, ಕಟ್, ಕಟ್. ಯಾವುದೇ ಕಾರಣಕ್ಕೂ ಇದಕ್ಕೆ ಇಡಿ ಆಗಲಿ ಬೇರೆ ಏನು ಸೇರಿಸಬಾರ್ದು. ಓಕೆ, ಡೂ, ಡಿಡ್, ಡನ್. ಡೂ, ಡಿಡ್, ಡನ್. ಓಕೆ, ಇಲ್ಲಿ ನೋಡಿ. ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್. ಡ್ರೈವ್, ಡ್ರೋವ್, ಡ್ರೈವನ್. ಈಟ್, ಏಟ್, eaten. Fall, fell, fallen. Feel, felt, felt. ಇಲ್ಲಿ ನೋಡಿ, ಇಲ್ಲೆರಡು ಸೇಮ್ ಇದೆ. ಫೈಂಡ್, ಫೌಂಡ್, ಫೌಂಡ್. ಫ್ಲೈ, ಫ್ಲೂ, ಫ್ಲೋನ್. Forget, forgot, forgotten. Get, got, got. Give, gave, given. ಇಲ್ಲಿ ನಾನು ಕೆಲವರು ಹೇಳೋದನ್ನು ನೋಡಿದ್ದೀನಿ, ಗೇವನ್, ಗೇವನ್ ಅಂತ ಇರ್ತಾರೆ. ಗೇವನ್ ಅನ್ನೋ ವರ್ಡೇ ಇಲ್ಲ ಇಂಗ್ಲೀಷಲ್ಲಿ. ಓಕೆ, ಗಿವ್, ಗೇವ್, ಗಿವನ್. ಓಕೆ, ಗಿವನ್ ಅಂತ ಹೇಳಬೇಕು ಲಾಸ್ಟ್ ಫಾರ್ಮ್. ಗೋ, ವೆಂಟ್, ಗಾನ್. ಗ್ರೋ, ಗ್ರ್ಯೂ, ಗ್ರೋನ್. ಹ್ಯಾವ್, ಹ್ಯಾಡ್, ಹ್ಯಾಡ್. ಹಿಯರ್, ಹರ್ಡ್, ಹರ್ಡ್. ಹೈಡ್, ಹಿಡ್, ಹಿಡನ್. ನೋಡಿ 3 ಟೈಪ್ಸ್ ನಿಮಗೆ ಡಿಫ್ರೆಂಟ್ ಆಗಿ ಇರೆಗ್ಯುಲರ್ ವರ್ಬ್ಸ್ನ ನೋಡಿದ್ರಿ. ಕೆಲವು ಇರೆಗ್ಯುಲರ್ ವರ್ಬ್ಸ್ ಏನೋ
3 ಫಾರ್ಮ್ಸು ಡಿಫ್ರೆಂಟ್ ಇದೆ. ಕೆಲವು ಇರೆಗ್ಯುಲರ್ ವರ್ಬ್ಸು ಫಸ್ಟ್ ಫಾರ್ಮ್ ಬೇಸ್ ಫಾರ್ಮ್ ಡಿಫ್ರೆಂಟ್ ಇರುತ್ತೆ, ಸೆಕೆಂಡ್ ಫಾರ್ಮ್ ಥರ್ಡ್ ಫಾರ್ಮ್ ಸೇಮ್ ಇರುತ್ತೆ. ಇನ್ನೂ ಕೆಲವು ಇರೆಗ್ಯುಲರ್ ವರ್ಬ್ಸ್ ಏನಿರುತ್ತೆ ಫಸ್ಟ್ ಫಾರ್ಮ್ ಮತ್ತು ಲಾಸ್ಟ್ ಫಾರ್ಮ್ ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕಮ್ಗೆ ಕಮ್, ಕೇಮ್, ಕಮ್ ನೋಡಿ, ಕಮ್ ಮತ್ತು ಕಮ್ ಎರಡು ಸೇಮ್ ಇದೆ. ಬಿಕಮು ಅಷ್ಟೇ, ಬಿಕೇಮ್, ಬಿಕಮ್ ಬಿಕೇಮ್ ಮಾತ್ರ ಡಿಫ್ರೆಂಟು, ಫಸ್ಟ್ ಫಾರ್ಮ್ ಲಾಸ್ಟ್ ಫಾರ್ಮ್ ಸೇಮ್. ಸೊ ಈ ರೀತಿ ಡಿಫ್ರೆಂಟ್ ಆಗಿ ಬರುತ್ತೆ. ಸೊ ಇದು ಚೆನ್ನಾಗಿ ನೀವು ಬಹಟ್ ಮಾಡ್ಕೋಬೇಕು. ಓಕೆ, 30 ವರ್ಡ್ಸ್ ಇದೆ. ಇನ್ನೂ 30 ವರ್ಡ್ಸ್ನ ನಾವು ಈಗ ಲರ್ನ್ ಮಾಡೋಣ. ಓಕೆ, ಸೊ ಈಗಾಗಲೇ ನಾವು 30 ಕಾಮನ್ಲಿ ಯೂಸ್ಡ್ ಇರೆಗ್ಯುಲರ್ ವರ್ಡ್ಸ್ನ ಲರ್ನ್ ಮಾಡಿದ್ದೀವಿ. ಸೊ ಇನ್ನೂ 30 ವರ್ಡ್ಸ್ನ ಈಗ ಲರ್ನ್ ಮಾಡೋಣ. ಓಕೆ, ಸೊ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಬೇಸ್ ವರ್ಬ್, ಪಾಸ್ಟ್ ಸಿಂಪಲ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್. ಮೊದಲು ನಾನು ನಿಮಗೆ ಈ ವರ್ಬ್ಸ್ನ ಬೇಸ್ ವರ್ಬ್ನ ಮೀನಿಂಗ್ ಹೇಳ್ಬಿಡ್ತೀನಿ. ಓಕೆ, 30 ವರ್ಡ್ಸ್ ಆಲ್ರೆಡಿ ನೀವು ಮೀನಿಂಗ್ ಗೊತ್ತಾಗಿದೆ ನಿಮಗೆ. ಇನ್ನೂ 30 ವರ್ಡ್ಸ್ ಈಗ ಮೀನಿಂಗ್ ಹೇಳ್ತೀನಿ. ಮೀನಿಂಗ್ ಹೇಳಿದಾದಮೇಲೆ ಅದನ್ನು ಸೆಕೆಂಡ್ ಫಾರ್ಮ್ ಮತ್ತು ಥರ್ಡ್ ಫಾರ್ಮ್ ನಾವು ಲರ್ನ್ ಮಾಡೋಣ. ಓಕೆ, ಮೊದಲನೇದು ಹಿಟ್ ಅಂತ. ಹಿಟ್ ಅಂದರೆ ಬಡಿ ಅಂತ ಆಗುತ್ತೆ. ಓಕೆ, ಹಾಗೆ ಹರ್ಟ್ ಅಂದರೆ ನೋಯಿಸು ಅಂತ. ನೋ ಅಂದರೆ ಗೊತ್ತಾಗು ಅಂತ. ಲೀವ್ ಹೊರಡು ಅಥವಾ ಬಿಡು ಅಂತ. ಮೇಕ್ ಮಾಡು. ಮೀಟ್ ಭೇಟಿ ಮಾಡು. ಪುಟ್ ಹಾಕು ಅಥವಾ ಇಡು ಅಂತ ಆಗುತ್ತೆ. ರೀಡ್ ಓದು. ರೈಡ್ ಸವಾರಿ ಮಾಡು. ರನ್ ಓಡು. ಸೇ ಹೇಳು. ಸಿ ನೋಡು. ಸೆಲ್ ಮಾರು. ಸೆಂಡ್ ಕಳುಹಿಸು. ಶೋ ತೋರಿಸು. ಶಟ್ ಮುಚ್ಚು. ಸಿಂಗ್ ಹಾಡು. ಸಿಟ್ ಕುಳಿತುಕೋ. ಸ್ಲೀಪ್ ಮಲಗು. ಸ್ಪೀಕ್ ಮಾತನಾಡು. ಸ್ಪೆಂಡ್ ಕಳೆ. ಟೇಕ್ ತೆಗೆದುಕೋ. ಟೇರ್ ಹರಿದು ಹಾಕು ಅಂತೀವಲ್ಲ ಅದು. ಟೆಲ್ ಹೇಳು. ಥಿಂಕ್ ಯೋಚಿಸು. ಥ್ರೋ ಎಸೆ. ವೇಕ್ ಎಚ್ಚರಗೊಳ್ಳು. ವೇರ್ ಧರಿಸು ಅಥವಾ ಹಾಕು ಅಂತ. ವಿನ್ ಗೆಲ್ಲು. ರೈಟ್ ಬರೆ. ಓಕೆ, ಬರೆಯೋದು. ಸೊ ಇದು ಈಗ ನಿಮ್ಗೆ ನಾನು ಹೇಳಿದ್ದು ಬೇಸ್ ವರ್ಬ್ ಮೀನಿಂಗ್ ಆಯಿತು. ಇದು ಸೆಕೆಂಡ್ ಫಾರ್ಮ್ ಮತ್ತು ಥರ್ಡ್ ಫಾರ್ಮ್ನ ಈಗ ಲರ್ನ್ ಮಾಡೋಣ. ಓಕೆ, ಹಿಟ್ ನಾನು ಮೊದಲು ಹೇಳೋದು ಬೇಸ್ ವರ್ಬು, ನೆಕ್ಸ್ಟ್ ಹೇಳೋದು ಪಾಸ್ಟ್ ಸಿಂಪಲ್ಲು, ಅದರ ನೆಕ್ಸ್ಟ್ ಹೇಳೋದು ಪಾಸ್ಟ್ ಪಾರ್ಟಿಸಿಪಲ್. ಓಕೆ, ಹಿಟ್ 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 ಏನು ಚೇಂಜ್ ಇಲ್ಲ. ಹಿಟ್ಟೆಡ್ ಅಂತ ನೆವರ್ ಆ್ಯಂಡ್ ಎವರ್ ಯೂಸ್. ಓಕೆ, ಹಿಟ್ಟೆಡ್ ಅಂತ ಯೂಸ್ ಮಾಡಬೇಡಿ. ಹಿಟ್ ಸೆಕೆಂಡ್ ಫಾರ್ಮ್ ಕೂಡ ಹಿಟ್, ಥರ್ಡ್ ಫಾರ್ಮ್ ಕೂಡ ಹಿಟ್ ಅಂತಲೇ ಆಗುತ್ತೆ. ಹಾರ್ಟ್ ಹರ್ಟ್ ಹಾರ್ಟ್. ಹಾರ್ಟೆಡ್ ಅನ್ನೋ ವರ್ಡೇ ಇಲ್ಲ. ಓಕೆ, ಇ ಡಿನ ಆ್ಯಡ್ ಮಾಡಬೇಡಿ. ಎಲ್ಲ 3 ಫಾರ್ಮ್ಸಲ್ಲೂ ಕೂಡ ಇದನ್ನು ನಾವು ಏನಂತ ಹೇಳ್ತೀವಿ, ಹರ್ಟ್ ಅಂತಲೇ ಹೇಳ್ತೀವಿ. ಓಕೆ, ನೋ ನ್ಯೂ ನೋನ್. ನೋ ನ್ಯೂ ನೋನ್. ಲೀವ್ ಲೆಫ್ಟ್ ಲೆಫ್ಟ್. ಮೇಕ್ ಮೇಡ್ ಮೇಡ್. ಮೀಟ್ ಮೆಟ್ ಮೆಟ್. ಪುಟ್ ಪುಟ್ ಪುಟ್. ಇಲ್ಲೂ ಕೂಡ ಅಷ್ಟೇ ಕೇರ್ಫುಲ್ ಆಗಿರಬೇಕು. ಐ ಹ್ಯಾವ್ ಸೀನ್ ಸಮ್ ಪೀಪಲ್ ಯೂಸ್ ದಿಸ್ ವರ್ಡ್ ಲೈಕ್ ಪುಟೆಡ್. ಪುಟೆಡ್ ಅಂತ ಯೂಸ್ ಮಾಡ್ತಾರೆ. ಪುಟ್ಟಿಂಗ್ ಅನ್ನೋ ವರ್ಡ್ ಇದೆ, ಪುಟೆಡ್ ಅನ್ನೋ ವರ್ಡ್ ಇಲ್ಲ. ಓಕೆ, ಯಾವತ್ತೂ ಇ ಡಿ ಸೇರಿಸಬೇಡಿ. ಇದನ್ನು ಪಾಸ್ಟ್ ಟೆನ್ಸಲ್ಲಿ ಯೂಸ್ ಮಾಡುವಾಗಲೂ ಇದಕ್ಕೆ ಏನು ಆ್ಯಡ್ ಮಾಡಬೇಡ, ಏನು ಆ್ಯಡ್ ಮಾಡೋದು ಬೇಡ. ಸೊ ಇದಕ್ಕೆ ಜಸ್ಟ್ ಪುಟ್ ಅಂತಲೇ ಯೂಸ್ ಮಾಡಿ. ಓಕೆ, ಹಾಗೆ ರೀಡ್ ರೆಡ್ ರೆಡ್. ಇಲ್ಲಿ ಕೂಡ ನೀವು ಕೇರ್ಫುಲ್ ಆಗಿರ್ಬೇಕು. ಯಾಕೆ ಗೊತ್ತಾ, ಇಲ್ಲಿ ನೋಡಿ ಸ್ಪೆಲ್ಲಿಂಗ್ ಸೇಮ್ ಇದೆ. ರೀಡ್ RED ಬಟ್ ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತೆ. ಹೇಗೆ ಗೊತ್ತಾ, ಇದನ್ನು ಬೇಸ್ ಫಾರ್ಮ್ನ ರೀಡ್ ಅಂತೀವಿ, ಪಾಸ್ಟ್ ಸಿಂಪಲ್ನ ರೆಡ್ ಅಂತೀವಿ, ಪಾಸ್ಟ್ ಪಾರ್ಟಿಸಿಪಲ್ ಕೂಡ ರೆಡ್ ಅಂತಾನೆ ಹೇಳ್ತೀವಿ. ರೀಡ್ ರೆಡ್ ರೆಡ್. ಇದು ರೆಡ್ ಅಂತೀವಿ ಅಂತ RED ರೆಡ್ ಅಂತ ಬರಿಬಾರ್ದು. ಓಕೆ, ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ, ಪ್ರೊನೌನ್ಸಿಯೇಷನ್ ಮಾತ್ರ ರೆಡ್ ಅಂತ ಆಗುತ್ತೆ. ಓಕೆ, ಮತ್ತೆ ರೈಡ್ ರೋಡ್
ರಿಡನ್, ರೈಡ್, ರೋಡ್, ರಿಡನ್. ರನ್, ರ್ಯಾನ್, ರನ್. ಇಲ್ಲಿ ಫಸ್ಟ್ ಫಾರ್ಮ್ ಮತ್ತು ಲಾಸ್ಟ್ ಫಾರ್ಮ್ ಸೇಮ್ ಇದೆ. ರನ್, ರ್ಯಾನ್, ರನ್. ಸೇ, ಸೆಡ್, ಸೆಡ್. ಇಲ್ಲಿ ಸೆಕೆಂಡ್ ಫಾರ್ಮ್ ಮತ್ತು ಥರ್ಡ್ ಫಾರ್ಮ್ ಸೇಮ್ ಇದೆ. ಸೇ, ಸೆಡ್, ಸೆಡ್. ಸಿ, ಸಾ, ಸೀನ್. ಸಿ, ಸಾ, ಸೀನ್. ಸೆಲ್, sold, sold. Send, sent, sent. Show, showed, shown. ಇಲ್ಲಿ 3 ಫಾರ್ಮ್ಸ್ ಡಿಫರೆಂಟ್ ಇದೆ ನೋಡಿ. ಶೋ, ಶೋಡ್, ಶೋನ್. ಶಟ್, ಶಟ್, ಶಟ್. 3 ಫಾರ್ಮ್ ಸೇಮ್ ಇದೆ. ಶಟೆಡ್ ಅಂತ ಬೇರೆ ಥರ ಎಲ್ಲ ಯೂಸ್ ಮಾಡೋಂಗಿಲ್ಲ. ಶಟ್, ಶಟ್, ಶಟ್. ಸಿಂಗ್, ಸ್ಯಾಂಗ್, ಸಂಗ್. ಸಿಟ್, ಸ್ಯಾಟ್, ಸ್ಯಾಟ್. ಸ್ಲೀಪ್, ಸ್ಲೆಪ್ಟ್, ಸ್ಲೆಪ್ಟ್. ಸ್ಪೀಕ್, ಸ್ಪೋಕ್, spoken. Spend, spent, spent. Take, took, taken. Tear, ಇದು TR ಅಲ್ಲ. TR ಅಂತ ಸ್ಪೆಲ್ಲಿಂಗ್ ಸೇಮ್ ಇದೆ. TR ಅಂದರೆ ಕಣ್ಣೀರು ಅಂತ ಆಗ್ಬಿಡುತ್ತೆ. TRs ಅಂತ ಹೇಳಬಾರ್ದು. ಹೇಳೋವಾಗ ಪ್ರೊನೌನ್ಸಿಯೇಷನ್ ಬಂದು ಟೇರ್ ಅಂತ ಬರಬೇಕು. ಟೇರ್, ಟೇರ್, tore, torn. Tell, told, told. Think, thought, thought. Throw, threw, thrown. Wake, woke, woken. ವ್ಯಾರ್, ಇದು ಅಷ್ಟೇ. ವಿ ಆರ್ ಅಲ್ಲ, ವ್ಯಾರ್. ವ್ಯಾರ್, ವೋರ್, ವಾರ್ನ್. ವಿನ್, ವಾನ್, ವಾನ್. ರೈಟ್, ವ್ರೋಟ್, written. Write, wrote, written. ಓಕೆ. ಸೊ ಈ 60 ವರ್ಡ್ಸ್ ಇದೆಯಲ್ಲ, ದೇ ಆರ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇರ್ರೆಗ್ಯುಲರ್ ವರ್ಬ್ಸ್. ನಿಮಗೆ ವರ್ಬ್ ಲಿಸ್ಟ್ ಚೆನ್ನಾಗಿ ಗೊತ್ತಿದ್ರೆ ಏನು ಅಡ್ವಾಂಟೇಜ್ ಗೊತ್ತಾ? ಟೆನ್ಸ್ ಈಸಿಯಾಗಿ ಲರ್ನ್ ಮಾಡ್ಬೋದು. ಮತ್ತು ಯಾವ ಟೆನ್ಸ್ ಜೊತೆ ಯಾವ ಫಾರ್ಮ್, ಫಸ್ಟ್ ಫಾರ್ಮಾ, ಸೆಕೆಂಡ್ ಫಾರ್ಮಾ, ಥರ್ಡ್ ಫಾರ್ಮಾ, ಯಾವ ಫಾರ್ಮ್ ಯೂಸ್ ಮಾಡಬೇಕು ಟಕ್ ಅಂತ ನಿಮ್ಮ ಮೈಂಡಿಗೆ ಬರುತ್ತೆ. ನೀವು ಆ ವರ್ಡ್ಸ್ನ ಫಸ್ಟ್ ಫಾರ್ಮ್, ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್ ಯಾವುದೇ ಫಾರ್ಮ್ ಆಫ್ ವರ್ಬ್ ಆದ್ರೂ ತಕ್ಷಣ ನಿಮಗೆ ಯೂಸ್ ಮಾಡೋವಂಥ ಸ್ಕಿಲ್ ಬರುತ್ತೆ. ಓಕೆ. ಸೊ ನಿಮಗೆ ಟೆನ್ಸ್ ಕಲಿಬೇಕು ಅನ್ನೋ ಆಸೆ ಇದ್ದರೆ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಯು ಫಸ್ಟ್ ಲರ್ನ್ ವರ್ಬ್ ಲಿಸ್ಟ್. ಇದು ನಾನು ಕೊಡ್ತಾ ಇರೋದೇನಿದೆ ಅದು ಬೇಸಿಕ್ ವರ್ಬ್ ಲಿಸ್ಟ್. ಓಕೆ. ನಾವು ಎವ್ರಿ ಡೇ ಯೂಸ್ ಮಾಡೋವಂತಹ ವರ್ಬ್ ಲಿಸ್ಟು. ನಿಮ್ಗೆ ಇನ್ನೂ ಹೆಚ್ಚಿನ ವರ್ಬ್ ಲಿಸ್ಟ್ ಕಲಿಬೇಕಾದ್ರೆ ನಿಮಗೆ ಆನ್ಲೈನಲ್ಲಿ ಅದು ಭಾಳಷ್ಟು ಸಿಗುತ್ತೆ. ಓಕೆ. ಸೊ ಅದನ್ನು ಸರ್ಚ್ ಮಾಡಿ ಲರ್ನ್ ಮಾಡ್ಕೊಳ್ಳಿ. ಹೆಚ್ಚು ನಿಮಗೆ ಈ ವರ್ಬ್ಸ್ ಗೊತ್ತಿದ್ದಷ್ಟು ನಿಮಗೆ ವೊಕ್ಯಾಬುಲರಿ ನಿಮ್ಮ ಹತ್ರ ಚೆನ್ನಾಗಿದ್ದಷ್ಟು ನೀವು ಚೆನ್ನಾಗಿ ಇಂಗ್ಲೀಷ್ನ ಎಕ್ಸ್ಪ್ರೆಸ್ ಮಾಡ್ಬೋದು. ಓಕೆ. ಸೊ ಐ ಹೋಪ್ ದಿಸ್ ವುಡ್ ಬಿ ಯೂಸ್ಫುಲ್ ಫಾರ್ ಯು. ಐ ಹ್ಯಾವ್ ಗಿವನ್ 60 ವರ್ಡ್ಸ್, 60 ವರ್ಡ್ಸ್ ಕೊಟ್ಟಿದ್ದೀನಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಹೇಗಿರಬೇಕು, ಎಷ್ಟು ಪ್ರಾಕ್ಟೀಸ್ ಮಾಡಬೇಕಂದ್ರೆ, ಯಾರಾದರೂ ಬೇಸ್ ಫಾರ್ಮ್ ನಿಮ್ಮನ್ನು ಕೇಳಿದ್ರೆ ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್ ನಿಮ್ಗೆ ಹೇಳಬೇಕು. ಫಾರ್ ಎಕ್ಸಾಂಪಲ್ ವೇಕ್ ಅಂತ ನಾನು ಹೇಳಿದೆ ಅಂದರೆ ನಿಮಗೆ ವೋಕನ್ ಅನ್ನೋದು ಗೊತ್ತಾಗ್ಬಿಡ್ಬೇಕು. ಹಾಗೆ ಸಿ ಅಂತ ಹೇಳಿದ ತಕ್ಷಣ ಸಾ ಮತ್ತು ಸೀನ್ ಬಂದ್ಬಿಡ್ಬೇಕು. ಓಕೆ. ಸಾ ಮತ್ತು ಸೀನ್ ಗೊತ್ತಾಗಬೇಕು ನಿಮಗೆ. ಹಾಗೆ ಶೋ ಅಂತ ಹೇಳಿದ ತಕ್ಷಣ ಶೋಡ್ ಮತ್ತು ಶೋನ್ ಬಂದುಬಿಡಬೇಕು. ಓಕೆ. ಸೊ ಅಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು. ಆಗ ನೋಡಿ ನಿಮ್ಮಲ್ಲಿ ಹೇಗೆ ಇಂಗ್ಲೀಷ್ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಓಕೆ. ಸೊ ದಟ್ಸ್ ಆಲ್ ಫಾರ್ ದ ಡೇ. ಐ ಹೋಪ್ ದಿಸ್ ವಿಡಿಯೋ ವಿಲ್ ಬಿ ಹೆಲ್ಪ್ಫುಲ್ ಟು ಯು. ಓಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಇದನ್ನು, ನಿಮ್ಗೆ ಗೊತ್ತೇ ಇದೆ, ಇದನ್ನು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ.
ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ಟಾಪಿಕ್ನೊಂದಿಗೆ ನಿಮ್ಮನ್ನು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.